ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವಿವಾಗ ಮಾಡ್ತಾ ಇರೋದು ಏನಂದರೆ ಸೋಯಾ ಚಂಕ್ಸ್ ಮಾಡ್ಲಿಕ್ಕತ್ತೀವಿ. ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ. ಇದನ್ನು ಮಾಡಲಿಕ್ಕೆ ನಮಗೆ ಮೊದಲು ನೀರು ಬೇಕಾಗುತ್ತೆ. ನೀರಲ್ಲಿ ಸೋಯಾ ಚಂಕ್ಸ್ ಇರುತ್ತಲ್ಲ, ಅದನ್ನು ನಾವು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಎಷ್ಟು ಅಂತಂದರೆ ಒಂದು 10 ಮಿನಿಟ್ಸ್, ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ಇದು ನೀರಲ್ಲಿ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಒಂಥರ ರಫ್ ಅಂತ ಅನಿಸುತ್ತೆ. ನೋಡಿ, ನಾನು 10 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ತದನಂತರ ಅದನ್ನೆಲ್ಲನೂ ಅಲ್ಲಿ ತನಕ ನಾವು ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡ್ಕೊಳ್ಳೋಣಂತೆ. ನೋಡಿ, ನಾನು ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೆ. ನಿಮಗೆ ಜಾಸ್ತಿ ಬೇಕಾಗುತ್ತೆ ಅಂತಂದರೆ ಜಾಸ್ತಿ ಟೊಮೆಟೊನ ಯೂಸ್ ಮಾಡಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಉದ್ದಕ್ಕೆ ಯಾಕೆ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಇದನ್ನು ನಾವು ಸಣ್ಣಗೆ ಪೇಸ್ಟ್ ರೀತಿ ಆಗೋ ಥರ ಗ್ರೈಂಡರ್ ಹಾಕ್ಕೊಂಡು ಎತ್ತಿಟ್ಕೋಬೇಕು. ನಾವು ಗ್ರೈಂಡರ್ ಹಾಕ್ಕೊಳ್ಳಿಕ್ಕೆ ಏನೇನು ಬೇಕಂತಂದರೆ ಉಳ್ಳಾಗಡ್ಡಿ ಬೇಕಾಗುತ್ತೆ. ಒಂದು ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಟಿದ್ನಲ್ಲ ಅದು, ಆಮೇಲೆ ಟೊಮೆಟೊ, ಇವನ್ನೆರಡು ಹಾಕ್ಕೊಂಡು ಮತ್ತು ಕರಿಬೇವು, ಕೊತ್ತಂಬರಿ ಇವನ್ನೆರಡೂ ಹಾಕ್ಕೋಬೇಕಾಗುತ್ತೆ. ಎಲ್ಲಿ ಪೇಸ್ಟ್ ಮಾಡಿ ಎತ್ತಿಟ್ಕೊಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಇತ್ತಂದರೆ ಇದ್ರ ಜೊತೆಗೆ ಹಾಕ್ಬೋದು. ಇಲ್ಲ ಪೇಸ್ಟ್ ಇದೆ ಅಂತಂದರೆ ನಾವು ಪೇಸ್ಟ್ನ ಯೂಸ್ ಮಾಡಿ ಇದಕ್ಕೆ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಅದು ಸ್ಮೆಲ್ ಮಸ್ತ್ ಟೇಸ್ಟ್ ಕೊಡ್ತೈತಿ. ಇದನ್ನು ನಾವು ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಹುರಿದು ಫ್ರೈ ಮಾಡಿದ್ರೂ ಗ್ರೈಂಡ್ ಮಾಡ್ಬೋದು. ಇಲ್ಲ ನಾವು ಅದೇ ಹಾಗೆ ನಾವು ಮಾಡಬೇಕಂದ್ರೆ ಹಾಗೆ ಮಾಡಬೇಕು. ಆಮೇಲೆ ನಾವು ಇಲ್ಲಿ ಏನು ನೀರಲ್ಲಿ ನೆನೆಕಿಟ್ಟಿದ್ವಲ್ಲ 10 ಮಿನಿಟ್ಸ್ ಅಂತ, ಅದು ಸಾಫ್ಟಾಗಿರುತ್ತೆ. ಅದರಲ್ಲಿ ನೀರು ಇರುತ್ತೆ. ಆ ನೀರನ್ನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ, ಆ ರೀತಿಯಾಗಿ ಕೈಯಿಂದ ಹಿಂಡಿ ತೆಗೆದು ಎತ್ತಿಟ್ಕೋಬೇಕು. ಬಾಳ್ಗೆ ಒಳಗೆ ಎಣ್ಣೆ ಸ್ವಲ್ಪ ಇಟ್ಟು ಇದರಲ್ಲಿ ನಾವು ಸೋಯಾ ಚಂಕ್ಸ್ನ ಫ್ರೈ ಮಾಡಬೇಕಾಕೈತಿ. ಫ್ರೈ ಯಾಕೆ ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ನಮ್ಮ ಖಾರ ಉಪ್ಪು ಏನು ಹಾಕಿರ್ತೀವಲ್ಲ ಅದು ಇದ್ರೊಳಗೆ ಹೀರ್ಕೊಳ್ಳುತ್ತೆ ಅನ್ನೋ ಸಂಬಂಧ ಫ್ರೈ ಮಾಡಬೇಕು. ಫ್ರೈ ಮಾಡಿಲ್ಲ ಅಂತಂದರೆ ಅಷ್ಟು ಜಾಸ್ತಿ ಟೇಸ್ಟ್ ಕೊಡೋದಿಲ್ಲ. ಅದೇ ಬಾಳ್ಗಿಲಿ ಸ್ವಲ್ಪ ಎಣ್ಣೆ ಇಟ್ಟು ಸಾಸಿವೆ, ಜೀರಿಗೆ, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ಹಾಕಿರಲಿಲ್ಲ, ಇನ್ನೊಂದು ಕಡೆ ಮಾಡಿಟ್ಕೊಂಡಿದ್ದೆ ಮೊದಲೇ, ಅದನ್ನು ಇದಕ್ಕೆ ಹಾಕಿದ್ದೇನೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನಾವು ಏನು ಉಳ್ಳಾಗಡ್ಡಿ ಟೊಮೆಟೊ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಬೋದು. ಗರಂ ಮಸಾಲ ಹಾಕ್ಬೋದು, ಜೀರಾ ಮಸಾಲ, ಹಾಗೆ ಕರಿಬೇವು, ಕೊತ್ತಂಬರಿ ಹಾಕ್ಬೋದು. ಕರಿಬೇವನ್ನ ಮುಂಚೆನೇ ಹಾಕಿದ್ದೆ, ಈಗ ಕೊತ್ತಂಬರಿ ಹಾಕಿದ್ದೆ. ಕೊತ್ತಂಬರಿನ ಮೇಲೇನೂ ಹಾಕ್ಬೋದು, ಆಮೇಲೇನೂ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರು ಯಾಕೆ ಹಾಕ್ಬೇಕಂತಂದರೆ ಅದರ ಕಲರ್ ಚೇಂಜ್ ಆಗುತ್ತೆ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗೈತಿ ಮೊಸರು ಹಾಕಿದ ತಕ್ಷಣ. ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗೈತಿ ಅಂತ. ಆಮೇಲೆ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅವನು ಕೂಡ ಇದರಲ್ಲಿ ಹಾಕಿ ಕೈ ಆಡಿಸ್ಬೇಕು. ಸ್ವಲ್ಪ ನೀರು ಹಾಕಬೇಕಾಗೈತಿ, ಯಾಕೆಂದರೆ ಗಟ್ಟಿಯಾಗಿರುತ್ತಲ್ಲ ಅದು. ನಾವು ಏನು ಗ್ರೇವಿ ಇತ್ತಲ್ಲ ಅದರಲ್ಲೇ ನೀರು ಹಾಕಿದರೂ ಬರುತ್ತಿತ್ತು, ಈಗ ಹಾಕಿದರೂ ಓಕೆ. ನಾನು ಮೇಲೆ ಹಾಕಿದ್ದೀನಿ. ನೋಡಿ, ಅದು ಸ್ವಲ್ಪ ಕುದಿಬೇಕು, ಜಾಸ್ತಿ ಎಲ್ಲ ಒಂಚೂರು ಕುದಿಬೇಕಾಗುತ್ತೆ. ಯಾಕೆಂದರೆ ಖಾರ ಉಪ್ಪು ಆ ಸೋಯಾ ಚಂಕ್ಸ್ ಒಳಗೆ ಹೋಗುತ್ತೆ. ನೋಡಿರಿ, ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.